ಈಗ ನಾನು ಕೇಳ್ತಾ ಇರೋದು ನಿಮಗೆ, ಇಷ್ಟು ದಿವಸ ಆಯ್ತಲ್ಲ, ನಿಮ್ಮ ತನಿಖೆ ಎಲ್ಲಿವರೆಗೆ ತಗೊಂಡೋಗಿದ್ದೀರಿ? ಇಲ್ಲಿ 28ನೇ ತಾರೀಕು ಯಾವೊಂದು ಅಲ್ಲಿ FIR ಹಾಕ್ಸಿದ್ರಿ, ಆ ಹೆಣ್ಣು ಮಗಳು ಕೊಟ್ಟಿದ್ದೇನು? ಬೇಲೆಬಲ್ ವಾರಂಟಿ ಅಲ್ವಾ ನೀವು ಹಾಕೊಂಡಿದ್ದು? ನಾವು ಬೇಲೆಬಲ್ ಸೆಕ್ಷನ್ ಹಾಕಿ ಅಂತ ಹೇಳಿದ್ವಾ? ನೀವೇ ಹಾಕೊಂಡಿದ್ದೀರಿ. ಅದರಲ್ಲಿ ರೇವಣ್ಣ ಅವರನ್ನು ಮತ್ತೆ ಜೈಲಿಗೆ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ. ಇನ್ನೊಂದು ಎಂಥದ್ದು ಕಿಡ್ನ್ಯಾಪು ಮಾಡ್ಕೊಂಡಿದ್ದೀರಿ. ಇವತ್ತು 4 ಜನ ಪಾಪ ಕಿಡ್ನ್ಯಾಪ್ಗೆ ಸಂಬಂಧಪಟ್ಟವ್ರನ್ನ ಹಿಡ್ಕೊಂಬಂದವ್ರಂತೆ. ಅದು ಯಾರೋ ಅಲ್ಲಿ ಹುಡುಗರುಗಳ ಮೇಲೆ ಕೇಸ್ ಹಾಕೊಂಡ್ರಲ್ಲ KR ನಗರದಲ್ಲಿ, ಅವ್ರ ಪರವಾಗಿ ಬೇಲ್ ಅಪ್ಲಿಕೇಶನ್ ಆಗದ ಅಡ್ವೊಕೇಟ್ನೂ ಹೇಳ್ಕೊಂಬಂದ್ಬಿಟ್ಟವ್ರೀಗ. ಅವನ್ನು ಕರ್ಕೊಂಬಂದವ್ರೆ. ಯಾರು ಹೆಸರೆಂತದ್ದು ಬ್ರದರ್? ತಿಮ್ಮಪ್ಪ ಅಂತೇಳಿ ಅಡ್ವೊಕೇಟ್. ಬೇಲ್ ಅಪ್ಲೈ ಮಾಡೋಕ್ಕೆ ಹೋದನ್ನ ಅವನ್ನು ಈಗ ಬಂಧಿಸ್ಕೊಂಡು ಕರ್ಕೊಂಬಂದವ್ರೆ. ಆ ಹೆಣ್ಮಗಳು ಸಿಕ್ಕಾಗಿದೆ. ಯಾರು ಇದು ಎಂಥದಪ್ಪ ಕಿಡ್ನ್ಯಾಪ್ ಆದವರು, ಆ ಹೆಣ್ಮಗಳು ಈಗ ಇವರು ಸುಪರ್ದಿಲೆ ಅವರೇ. ಆ ಹೆಣ್ಮಗಳು 5 ದಿವಸ ಆಯಿತು ಬಂದು. ಆ ಹೆಣ್ಮಗಳಿಂದ ಹೇಳಿಕೆ ಇಲ್ಲಿವರೆಗೆ ಏನು ದಾಖಲೆ ಮಾಡ್ಕೊಂಡಿದ್ದೀರಿ? 5 ದಿವಸ ಆಗಿದೆಯಲ್ಲ. ಅವ್ರ ಕುಟುಂಬದವ್ರನ್ನ ಎಷ್ಟು ಜನ ಕರ್ಕೊಂಬಂದು ಇಟ್ಕೊಂಡಿದ್ದೀರಿ ಅವ್ರ ಕೈಲಿ ಹೇಳಿಕೆ ಕೊಡಿಸಿ ಅಂತ? ಆ ಹೆಣ್ಣುಮಗಳನ್ನ ನೀವು TV ತೋರಿಸಿದಿರಿ, ತೋಟದ ಮನೆಯಲ್ಲಿ ಇದ್ದರೂ ಅಲ್ಲಿಂದ ಕರ್ಕೊಂಬಂದಿದ್ದೀವಿ ಅಂತ ಹೇಳಿದಿರಿ. ಆ ಹೆಣ್ಣುಮಗಳನ್ನ ಕರ್ಕೊಂಬಂದು ಸ್ಥಳ ಮಾಜಾರಿ ಏನಾರು ಮಾಡ್ಕೊಂಡಿದ್ದೀರಾ? ಇಲ್ಲ ಹೆಣ್ಣುಮಕ್ಕಳಿಗೆ ಏನಾದ್ರು ಹೆಣ್ಣುಮಗಳಿಗೆ ಚಿತ್ರಹಿಂಸೆ ಕೊಟ್ಟಿರ್ತಕ್ಕಂಥ ಘಟನೆ ಏನಾದರೂ ಆಗಿದೆಯಾ? ಕರ್ಕೊಂಬಂದಿದ್ದೀರಲ್ಲ, ಯಾರಾದರೂ ಚಿತ್ರಹಿಂಸೆ ಕೊಟ್ಟಿದ್ದಾರಾ ಹೆಣ್ಣುಮಗಳಿಗೆ? ಇಲ್ಲ ಬಳಸಿರೋ ವೆಹಿಕಲ್ ಇದನ್ನು ಸೀಸ್ ಮಾಡಿದ್ರ? ಎಲ್ಲಿಂದ ಕರ್ಕೊಂಬಂದ್ರಿ ಅವ್ರನ್ನ ನೀವು? ಈ ಕ್ಷಣದವರೆಗೆ ಹೇಳಿದ್ರೆ ನೀವೆಲ್ಲ ಪತ್ರಿಕೆಯಲ್ಲಿ ಹೇಳಿದಿರಿ ತೋಟದ ಮನೆಯಿಂದ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.